ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ಬ್ಲಾಗಲ್ಲಿ ಇದು ನೆನ್ನೆ ಬ್ಲಾಗ್ ಆಗಿರುತ್ತೆ. ಸೊ ಶಿವರಾತ್ರಿ ಹಬ್ಬದ ಬ್ಲಾಗ್. ಸೊ ನಾವು ಮನೆಯಲ್ಲಿ ಹೇಗೆ ಸಿಂಪಲ್ಲಾಗಿ ಪೂಜೆ ಮಾಡಿದೆ ಅನ್ನೋದನ್ನು ಈ ಬ್ಲಾಗಲ್ಲಿ ತೋರಿಸ್ತೀನಿ. ಹಾಗೆ ನಾವು ಯಾವ ಟೆಂಪಲ್ಗೆ ಹೋಗಿದ್ವಿ ಅನ್ನೋದನ್ನು ಸಹ ಈ ಬ್ಲಾಗಲ್ಲಿ ಹೇಳ್ತೇನೆ. ಸೊ ಎಲ್ಲಿ ಕೂಡ ಸ್ಕಿಪ್ ಮಾಡಿದಾಗೆ ಕಂಪ್ಲೀಟಾಗಿ ವಾಚ್ ಮಾಡಿ. ಹಾಗೆ ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ಹಾಕುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಅಂತ ಹೇಳ್ತಾ ನನ್ನ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಹಾಗಿದ್ರೆ ತಡ ಮಾಡಿದೆ. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ಶಿವರಾತ್ರಿ ಹಬ್ಬ ಇತ್ತು. ಸೊ ಹಾಗೆ ನಾನು ಮನೆಯಲ್ಲಿ ಸಿಂಪಲ್ಲಾಗಿ ನಾನು ಶಿವನ ಪೂಜೆ ಮಾಡಿದೆ. ಸೊ ಹಾಗೆ ಅಕ್ಕಿ ಹಿಟ್ಟಿನ ಆರತಿ ಸಹ ಮಾಡಿದೆ, ನೀವು ನೋಡ್ತಾ ಇರ್ಬೋದು. ಶಿವನಿಗೆ ನೈವೇದ್ಯಕ್ಕೆ ಬಂದುಬಿಟ್ಟು ನಾನು ಬಾಳೆಹಣ್ಣು ನೈವೇದ್ಯಕ್ಕೆ ಇಟ್ಟಿದ್ದೀನಿ. ತಂಬಿಟ್ಟು ಮಾಡೋರು ತಂಬಿಟ್ಟು ಮಾಡ್ತಾರೆ. ಸೊ ನಾವು ಮಾಡಿರಲಿಲ್ಲ. ಸೊ ನಾವು ನೈವೇದ್ಯಕ್ಕೆ ನಾನು ಬಾಳೆಹಣ್ಣು ಇಟ್ಟಿದ್ದೀನಿ. ಸೊ ಹಾಗೆ ಶಿವನಿಗೆ ಪ್ರಿಯವಾದಂತಹ ಬಿಲ್ಪತ್ರೆಯನ್ನು ಅರ್ಪಿಸಬೇಕು. ಹಾಗೆ ಬಿಲ್ಪತ್ರೆಯಿಂದ ಅರ್ಚನೆ ಮಾಡಬೇಕು. ಸೊ ಈಗ ನೀವು ನೋಡ್ತಾ ಇರ್ಬೋದು 108 ಅಷ್ಟೋತ್ತರಗಳನ್ನು ಹೇಳಿಬಿಟ್ಟು ಶಿವನಿಗೆ ಬಿಲ್ಪತ್ರೆಯಿಂದ ಅರ್ಚನೆ ಮಾಡಬೇಕು. ಸೊ ನಾನು ಸಹ ಬಿಲ್ಪತ್ರೆಯಿಂದ ಅರ್ಚನೆ ಮಾಡಿದ್ದೀನಿ. ನನಗಂತೂ ತುಂಬಾ ಖುಷಿ ಆಯಿತು. ಶಿವನಿಗೆ ಪೂಜೆ ಮಾಡಿ ಮನೆಯಲ್ಲಿ ಸಹ ನಾನು ಆರಾಧನೆ ಮಾಡಿಬಿಟ್ಟು ಹಾಗೆ ಟೆಂಪಲ್ಗೂ ಸಹ ಹೋಗಿದ್ದೆ. ಸೊ ಅದನ್ನು ಕ್ಲಿಪ್ಪಿಂಗ್ ಹಾಕ್ತೇನೆ. ಹಾಗೆ ನೀವು ಹೇಗೆ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ. ಶಿವನ ಭಕ್ತಾದಿಗಳು ಯಾರೆಲ್ಲ ಇದ್ದಾರೆ ಅವ್ರು ಖಂಡಿತವಾಗ್ಲೂ ಉಪವಾಸ ಮಾಡಿರ್ತಾರೆ, ಹಾಗೆ ಜಾಗರಣೆ ಸಹ ಮಾಡಿರ್ತಾರೆ. ಯಾಕೆ ಉಪವಾಸ ಮಾಡಬೇಕು ಅಂದರೆ ಶಿವನು ವಿಷವನ್ನು ಕುಡಿದ ದಿನ, ಹಾಗೆ ಮದುವೆ ಆಗಿದ್ದ ದಿನ ಸಹ ಅದೇ. ಸೊ ವಿಷ ಮೈಗೆಲ್ಲ ಹೋಗದೇ ಇರೋ ಹಾಗೆ ಎಲ್ಲರೂ ರಾತ್ರಿ ಎಲ್ಲ ಇದ್ದು ಜಾಗರಣೆ ಮಾಡ್ತಾರೆ ಹಾಗೂ ಉಪವಾಸ ಮಾಡ್ತಾರೆ. ನನಗೆ ತಿಳಿದಷ್ಟು ನಾನು ನಿಮಗೆ ತಿಳಿಸುವ ಪ್ರಯತ್ನ ಮಾಡಿದ್ದೇನೆ. ಸೊ ನಿಮಗೆ ಏನಾದರೂ ಎಕ್ಸ್ಟ್ರಾ ಗೊತ್ತಿದ್ದೀರಾ ಸೊ ನನಗೆ ಕಮೆಂಟ್ ಮಾಡಿ ಆಯಿತಾ. ಸೊ ಇದು ಬಂದುಬಿಟ್ಟು ಗಂಗಮ್ಮನ ಟೆಂಪಲ್. ಸೊ ಇದು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೀವು ಸಹ ತಾಯಿ ದರ್ಶನ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಕಷ್ಟಗಳೆಲ್ಲ ದೂರ ಆಗಲಿ, ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಸಿಗಿ. ಸೊ ಎಲ್ಲರೂ ದರ್ಶನ ಮಾಡ್ಕೊಂಡ್ರಾ? ಹಾಗೆ ಗೈಸ್, ಮಲ್ಲಿಕಾರ್ಜುನ ಟೆಂಪಲ್ ಅಂದರೆ ತುಂಬಾ ರಶ್ ಇತ್ತು. ಸೊ ಈ ಟೆಂಪಲ್ಗೆ ನಾವು ಬಂದ್ವಿ. ಸೊ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗೆ ಮಲ್ಲಿಕಾರ್ಜುನ ಟೆಂಪಲಲ್ಲಿ ಜಾಸ್ತಿ ವಿಡಿಯೋಸ್ ಎಲ್ಲ ಅಲೋ ಇರಲಿಲ್ಲ. ಸೊ ನಾವು ವಿಡಿಯೋ ಎಲ್ಲ ಮಾಡಲಿಲ್ಲ. ಸೊ ಇಲ್ಲಿ ಮಾತ್ರ ನಾನು ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಕ್ಚುಲಿ ಇಲ್ಲೂ ಇರಲಿಲ್ಲ. ಸೊ ಹಾಗೆ ಒಂಚೂರು ಕ್ಯಾಪ್ಚರ್ ಮಾಡಿಕೊಂಡೆ. ಇದು ಬಂದುಬಿಟ್ಟು ಇಲ್ಲಿ ಗಂಗಮ್ಮನ ತಲೆಯಲ್ಲಿ ನೀರು ಬರ್ತಿರೋ ರೀತಿಯಲ್ಲಿ ಮಾಡಿದ್ದಾರೆ. ಸೊ ಅದು ಜಾಸ್ತಿ ನಾನು ಝೂಮ್ ಮಾಡಿಲ್ಲ. ಸೊ ಸ್ವಲ್ಪ ಮಾತ್ರ ಮಾಡಿಕೊಂಡೆ. ಇದು ಬಂದುಬಿಟ್ಟು ಹೊರಗಡೆ ಆಯಿತಾ. ಸೊ ನೀವು ನೋಡ್ತಾ ಇರ್ಬೋದು ಮಲ್ಲಿಕಾರ್ಜುನ ಟೆಂಪಲ್ಗೆ ಹೋಗಲಿಕ್ಕೆ ಕ್ಯೂ ಎಷ್ಟೊಂದಿದೆ ಅಂತ. ಹಾಗೆ ಇದು ವ್ರತ ಅಂತ ಹೇಳ್ತಾರಲ್ಲ, ಸೊ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ತಾ ಇದ್ದಾರೆ, ಇನ್ನು ರೆಡಿ ಮಾಡ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು ಇದು ಹೊರಗಡೆ ಆಯಿತಾ. ಒಳಗಡೆ ಇನ್ನೂ ಸಖತ್ತಾಗೆ ಮಾಡಿದ್ದಾರೆ. ಹೂವಿನ ಅಲಂಕಾರದಲ್ಲಿ ಎಷ್ಟು ಚೆನ್ನಾಗಿದೆ ಶಿವಪ್ಪ ನೋಡಲಿಕ್ಕೆ. ಭಕ್ತಾದಿಗಳು ಅಷ್ಟೇ ಜನ ಇದ್ದಾರೆ. ನಿಜವಾಗ್ಲೂ ಕಾಲಿಡ್ಲಿಕ್ಕೂ ಜಾಗ ಇರಲಿಲ್ಲ ಅಲ್ಲಿ. ಸಿಕ್ಕಾಪಟ್ಟೆ ಜನ ಮತ್ತು ಸಿಕ್ಕಾಪಟ್ಟೆ ರಶ್ಶು ಮಾರ. ಎಷ್ಟೇ ರಶ್ ಇರಲಿ, ಎಷ್ಟೇ ಜನ ಇರಲಿ, ಸೊ ದೇವರ ದರ್ಶನ ಮಾಡೇ ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಸಿಕ್ಕಾಪಟ್ಟೆ ಜನ. ಅದೇ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ನೋಡ್ತಾ ಇರ್ಬೋದು. ಸೊ ಮಲ್ಲಿಕಾರ್ಜುನ ಟೆಂಪಲ್ ಇದು. ಸೊ ಹೊರಗಡೆ ಮಾತ್ರ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದು, ಒಳಗಡೆ ಅಂತ ಮಾಡಲಿಲ್ಲ. ಸೊ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಹಾಗೆ ಬನ್ನಿ, ಇದು ಬಂದುಬಿಟ್ಟು ನಮ್ಮ ಮನೆ ಹತ್ರ ಇರೋ ಟೆಂಪಲ್. ಸೊ ಉಪವಾಸ ಎಲ್ಲ ಮಾಡಿಬಿಟ್ಟು ಇದು ನೆಕ್ಸ್ಟ್ ಡೇಯಲ್ಲಿ ಸನ್ನಿಧಿಗೆ ಹೋಗಿಬಿಟ್ಟು ನಾನು ಉಪವಾಸ ಬಿಟ್ಟಿದ್ದು. ಸೊ ನೋಡ್ತಾ ಇರ್ಬೋದು. ಹಾಗೆ ಇದು ಸಹ ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಇಲ್ಲೂ ಸಹ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು. ನೋಡ್ಲಿಕ್ಕೆ ಎರಡು ಕಣ್ಣು ಸಾಲ್ತಾ ಇಲ್ಲ. ಸೊ ನನಗಂತೂ ಅಲ್ಲೂ ದರ್ಶನ ಮಾಡಿ ಇಲ್ಲೂ ದರ್ಶನ ಮಾಡಿ ನನಗೆ ತುಂಬಾ ಖುಷಿ ಆಯಿತು. ಸೊ ಇಲ್ಲೂ ಸಹ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸೊ ಇದಿಷ್ಟು ನನ್ನ ಬ್ಲಾಗ್ ಆಗಿತ್ತು. ಇಷ್ಟವಾಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ನನ್ನ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.